ಹಲೋ ಸ್ನೇಹಿತರೆ, ಶ್ರೀರಂಗ ಟಿವಿಗೆ ಸ್ವಾಗತ. ಸ್ನೇಹಿತರೆ, ಈ ದಿನ ವರಾಹಾವತಾರದ ಕತೆ. ಇದರಲ್ಲಿ ಹಿರಣ್ಯಾಕ್ಷನ ವಧೆ. ಧರ್ಮರಾಯನು ಮುನಿಶ್ರೇಷ್ಠರೇ, ಶ್ರೀಹರಿಯ ಲೀಲೆಗಳನ್ನು ಕೇಳಿ ಅತ್ಯಾನಂದವಾಯಿತು. ಶ್ರೀಹರಿಯು ಮುಂದೆ ಯಾವ ಅವತಾರವನ್ನೆತ್ತಿ ಭೂಲೋಕಕ್ಕೆ ಬಂದನು, ಆ ಅವತಾರದ ವಿಶೇಷ ಲೀಲೆಯನ್ನು ತಿಳಿಸಿರಿ ಎಂದು ವಿನಯದಿಂದ ಮಾರ್ಕಂಡೇಯ ಮುನಿಗಳನ್ನು ಕೇಳಿದನು. ಅವರು ಜಯ ವಿಜಯರು ಶಾಪಗ್ರಸ್ತರಾಗಿ ಶ್ರೀಹರಿಯಿಂದ ಶಾಪ ವಿಮೋಚನೆಯನ್ನು ಪಡೆದ ಸಂಗತಿಯನ್ನು ಹೇಳಲಾರಂಭಿಸಿದರು. ಒಮ್ಮೆ ಬ್ರಹ್ಮನ ಮಾನಸ ಪುತ್ರರಾದ ಸನಕ, ಸನಂದನ, ಸನಾತನ ಮುಂತಾದವರು ಶ್ರೀಹರಿಯ ದರ್ಶನಕ್ಕಾಗಿ ವೈಕುಂಠ ಲೋಕಕ್ಕೆ ಬಂದರು. ದ್ವಾರಪಾಲಕರಾದ ಜಯ ವಿಜಯರು ಅವರ ಮಹಿಮೆಯನ್ನು ತಿಳಿಯದೆ ಬಾಗಿಲಲ್ಲಿಯೇ ನಿಲ್ಲಿಸಿದರು. ಶ್ರೀಹರಿಯ ಅಪ್ಪಣೆಯಿಲ್ಲದೆ ಯಾರನ್ನೂ ಬಿಡುವುದಿಲ್ಲವೆಂದರು. ಸನಕಾದಿ ಮುನಿಗಳು ದೇವದೇವನ ದರ್ಶನಕ್ಕೆ ತೊಂದರೆ ಉಂಟು ಮಾಡಿದ ಜಯ ವಿಜಯರನ್ನು ನೀವು ಭೂಲೋಕದಲ್ಲಿ ರಾಕ್ಷಸರಾಗಿ ಜನ್ಮ ತಾಳಿರಿ ಎಂದು ಶಾಪವನ್ನು ಕೊಟ್ಟು ಹೋದರು. ಮುನಿಗಳ ಶಾಪದ ಬಗ್ಗೆ ಎದರಿದ ಜಯ ವಿಜಯರು ಶ್ರೀಹರಿಯನ್ನು ಕಂಡು ತಮ್ಮನ್ನು ಕಾಪಾಡಬೇಕೆಂದು ಕೇಳಿಕೊಂಡರು. ಆಗ ಶ್ರೀಮನ್ನಾರಾಯಣನು ಸನಕಾದಿ ಋಷಿಗಳ ಶಾಪವು ಫಲ ನೀಡದೆ ವ್ಯರ್ಥವಾಗುವುದಿಲ್ಲ. ಆದರೆ ನಿಮಗೆ 2 ಅವಕಾಶಗಳಿವೆ. ನನ್ನ ಶತ್ರುಗಳಾಗಿ 3 ಜನ್ಮವನ್ನು ಬಯಸುವಿರೋ, ಇಲ್ಲವೇ ನಿಮ್ಮಿಷ್ಟದಂತೆ 7 ಜನ್ಮವನ್ನು ಬಯಸುವಿರೋ ಹೇಳಿರಿ, ನಿಮ್ಮಿಷ್ಟದಂತೆ ಆಗುವುದು ಎಂದನು. ಜಯ ವಿಜಯರು ವೈರಿಗಳಾಗಿ ನಾರಾಯಣನಿಂದಲೇ ಮರಣ ಹೊಂದಿ 3 ಜನ್ಮಗಳಲ್ಲಿ ಶಾಪ ವಿಮೋಚನೆಯನ್ನು ಬಯಸಿದರು. ಮತ್ತೆ ಬೇಗನೆ ಸೇವೆಯ ಭಾಗ್ಯವನ್ನು ಕರುಣಿಸು ಎಂದು ಬೇಡಿಕೊಂಡರು. ಶ್ರೀಹರಿಯು ತಥಾಸ್ತು, ಹಾಗೇ ಆಗಲಿ ಎಂದು ಜಯ ವಿಜಯರನ್ನು ಬೀಳ್ಕೊಟ್ಟನು. ಜಯ ವಿಜಯರು ಕಶ್ಯಪ ಮುನಿಯ ಪತ್ನಿ ದ್ವಿತೀಯ ಮಕ್ಕಳಾಗಿ ಜನಿಸಿದರು. ಮೊದಲ ಜನ್ಮದಲ್ಲಿ ಹಿರಣ್ಯಾಕ್ಷ, ಹಿರಣ್ಯಕಶ್ಯಪ ಎಂದು ಅವರಿಗೆ ಹೆಸರಾಯಿತು. ಕಶ್ಯಪ ಮಹರ್ಷಿಯು ಉತ್ತಮ ವಿದ್ಯೆ ಕಲಿಸಿದರೂ ಅವರಲ್ಲಿ ಕೆಟ್ಟ ಬುದ್ಧಿಯೇ ಬೆಳೆಯಲಾರಂಭಿಸಿತು. ಬ್ರಹ್ಮನನ್ನು ಕುರಿತು ತಪಸ್ಸನ್ನು ಆಚರಿಸಿ ಬಲವನ್ನು ಪಡೆದರು. ಭೂಮಿಯ ಬಹುಭಾಗದ ಆಡಳಿತವನ್ನು ನೋಡುತ್ತಾ ದುಷ್ಟತನವನ್ನು ಮೆರೆದರು. ವೇದ ಪಠಣ, ಯಜ್ಞ ಯಾಗಾದಿಗಳನ್ನು ನಿಲ್ಲಿಸಿದರು. ಇವರ ಆಡಳಿತ ಕಾಲದಲ್ಲಿ ಪರ್ವತಗಳು ತಮ್ಮ ರೆಕ್ಕೆಗಳ ಬಲದಿಂದ ಬೇರೆಡೆಗೆ ಹಾರಿ ಹೋದವು. ಭೂಮಿಯ ಭಾಗ ನೀರಲ್ಲಿ ಮುಳುಗಲಾರಂಭಿಸಿತು. ಹಿರಣ್ಯಾಕ್ಷನು ದೇವತೆಗಳ ರಾಜ್ಯದಲ್ಲಿಯೂ ಸಹ ಅಧಿಕಾರವನ್ನು ಪಡೆಯಬೇಕೆಂದು ಅಮರಾವತಿಗೆ ಬಂದು ದೇವೇಂದ್ರನೊಂದಿಗೆ ಯುದ್ಧವನ್ನು ಆರಂಭಿಸಿದನು. ಶಿವನನ್ನು ಬೇಡಿ ಪಡೆದ ಪಾಶುಪತಾಸ್ತ್ರದಿಂದ ಹಿರಣ್ಯಾಕ್ಷನು ಇಂದ್ರನನ್ನು ಹೊಡೆದಾಗ ಅವನು ವಜ್ರಾಯುಧವನ್ನು ಪ್ರಯೋಗಿಸಿದನು. ಆದರೆ ಹಿರಣ್ಯಾಕ್ಷನ ಪರಾಕ್ರಮಕ್ಕೆ ಹೆದರಿ ಇಂದ್ರನು ಪಲಾಯನ ಮಾಡಿದಾಗ ದೇವಸೇನೆ ಕಂಗೆಟ್ಟಿತು. ಹಿರಣ್ಯಾಕ್ಷನು ಸ್ವರ್ಗದ ಅಧಿಪತಿಯಾಗಿ ಶುಕ್ರಾಚಾರ್ಯರ ಮಾರ್ಗದರ್ಶನದಂತೆ ನಡೆಯಲಾರಂಭಿಸಿದನು. ದೇವಗುರು ಸ್ವರ್ಗದಿಂದ ದೂರವಿರಬೇಕಾಯಿತು. ದೇವಗುರು ದೇವೇಂದ್ರನನ್ನು ಕಂಡು ರಾಕ್ಷಸರ ಕಾಟದಿಂದ ಬಿಡುಗಡೆ ಪಡೆಯುವ ಉಪಾಯದ ಬಗ್ಗೆ ಆಲೋಚಿಸಿದರು. ಬ್ರಹ್ಮದೇವನನ್ನು ಕಂಡು ಪರಿಹಾರವನ್ನು ಕೇಳಿದರು. ಬ್ರಹ್ಮದೇವನು ಹಿರಣ್ಯಾಕ್ಷನನ್ನು ಶ್ರೀಹರಿಯೇ ಕೊಲ್ಲುವನು ಎಂದಾಗ ಎಲ್ಲರೂ ಶೇಷಶಯನಾದ ಶ್ರೀಮನ್ನಾರಾಯಣನಿದ್ದಲ್ಲಿಗೆ ಬಂದು ಪ್ರಾರ್ಥಿಸಿದರು. ದೇವತೆಗಳ ಕಷ್ಟವನ್ನು ತಿಳಿದ ನಾರಾಯಣನು ರಾಕ್ಷಸರನ್ನು ಕೊಲ್ಲುವ ಭರವಸೆಯನ್ನು ನೀಡಿ ಸಮಯ ಕೂಡಿ ಬರಲೆಂದು ಹೇಳಿದನು. ದೇವತೆಗಳು ತಮ್ಮ ಸಂಕಟ ಯಾವಾಗ ದೂರವಾಗುವುದೆಂದು ಕಾಯಲಾರಂಭಿಸಿದರು. ಹಿರಣ್ಯಾಕ್ಷನು ಮದಾಂಧನಾಗಿ ತನ್ನಿಷ್ಟ ಬಂದಂತೆ ವರ್ತಿಸುತ್ತಿದ್ದನು. ಶ್ರೀಹರಿಯು
ಶ್ವೇತವರಹ ಮೂರ್ತಿಯಾಗಿ ಅವತರಿಸಿದನು. ಶಂಖ ಚಕ್ರ ಗದೆಗಳನ್ನು ಧರಿಸಿ ಹಿರಣ್ಯಾಕ್ಷನೊಂದಿಗೆ ಯುದ್ಧವನ್ನು ಆರಂಭಿಸಿದನು. ದೇವಸೇನೆಯು ಶ್ರೀಹರಿಯನ್ನು ಅನುಸರಿಸಿತು. ಶ್ವೇತವರಹ ಮೂರ್ತಿಯ ಶಂಖಧ್ವನಿಗೆ ಅನೇಕ ರಾಕ್ಷಸರು ಎದುರಿ ಓಡಿಹೋದರು. 1,000 ವರ್ಷದವರೆಗೆ ಹಿರಣ್ಯಾಕ್ಷ, ಶ್ವೇತವರಹ ಮೂರ್ತಿ ಇವರ ನಡುವೆ ಯುದ್ಧ ನಡೆಯಿತು. ಶ್ರೀಹರಿಯು ತನ್ನ ಸುದರ್ಶನ ಚಕ್ರದಿಂದ ಹಿರಣ್ಯಾಕ್ಷನ ತಲೆಯನ್ನು ಕತ್ತರಿಸಿದನು. ರಾಕ್ಷಸರು ಪಲಾಯನ ಮಾಡಿದರು. ಭೂಭಾಗವನ್ನು ನೀರಿನಿಂದ ಮೇಲೆತ್ತಿದ ಶ್ವೇತವರಹ ಮೂರ್ತಿ ದೇವೇಂದ್ರನಿಗೆ ಸ್ವರ್ಗದ ಅಧಿಕಾರವನ್ನು ಕೊಟ್ಟು ಸಪ್ತದ್ವೀಪಗಳನ್ನು ಮೊದಲಿನಂತೆ ಮಾಡಿದನು. ವರಹ ಮೂರ್ತಿಯ ಭೂಸ್ಪರ್ಶದಿಂದ ನರಕಾಸುರನ ಜನ್ಮವಾಯಿತು. ದೇವೇಂದ್ರನು ವಜ್ರಾಯುಧದಿಂದ ಪರ್ವತಗಳು ರೆಕ್ಕೆಯನ್ನು ಕತ್ತರಿಸಿ ಸ್ಥಿರಗೊಳಿಸಿದನು. ಹಿಮಾಲಯನ ಮಗ ಮೈನಾಕ ಮಾತ್ರ ದಕ್ಷಿಣ ಸಾಗರದಲ್ಲಿ ಅಡಗಿ ಕುಳಿತನು. ಈ ರೀತಿಯಲ್ಲಿ ಶ್ರೀಹರಿಯು ಜಯ ವಿಜಯರಿಗೆ ಕೊಟ್ಟ ಮಾತಿನಂತೆ ವರಹ ಮೂರ್ತಿಯಾಗಿ ಆವಿರ್ಭವಿಸಿ ಹಿರಣ್ಯಾಕ್ಷನನ್ನು ಸಂಹರಿಸಿದನು. ಧರ್ಮರಾಜನು ಮಾರ್ಕಂಡೆಯ ಮುನಿಗಳಿಂದ ಈ ಕಥೆಯನ್ನು ಕೇಳಿ ಅತ್ಯಂತ ಸಂತುಷ್ಟನಾದನು. ಧನ್ಯವಾದಗಳು ಸ್ನೇಹಿತರೆ.